ತಾಳಿಕೋಟೆ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಮುಖಂಡರಾದ ದಿವಂಗತ ಬಿಆರ್ ಪಾಟೀಲ್ ಅವರ 8ನೇ ಪುಣ್ಯಸ್ಮರಣೋತ್ಸವವನ್ನು ಶನಿವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪುಣ್ಯಸ್ಮರಣೆಯ ಅಂಗವಾಗಿ ದಿವಂಗತ ಬಿಆರ್ ಪಾಟೀಲರ ಗದ್ದುಗೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಲಿಂಗದಳ್ಳಿ ಗ್ರಾಮದ ಬಿಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಂಡ ಉಚಿತ ಕಣ್ಣಿನ ಹಾಗೂ ಎಲುಬು ಮತ್ತು ಕೀಲು ತಪಾಸಣಾ ಶಿಬಿರವನ್ನು ವೇದಿಕೆಯ ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದಿವಂಗತ ಬಿಆರ್ ಪಾಟೀಲರ ಪುತ್ರರಾದ ಡಾಕ್ಟರ್ ಅನಿಲ್ ಪಾಟೀಲ್, ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರಾಧಿಕಾರಿ ದತ್ತಾತ್ರೇಯ ಹೊಸಮಠ್ ಹಾಗೂ ಮುಖ್ಯ ಶಿಕ್ಷಕಿ ಶ್ರೀಮತಿ ಆರ್.ಬಿ. ದೇಸಾಯಿ ಹಾಗೂ ಶಿಕ್ಷಕ ಎ.ಎಂ. ಮುಲಿಮನಿ ಅವರು ದಿವಂಗತ ಬಿಆರ್ ಪಾಟೀಲರ ವ್ಯಕ್ತಿತ್ವದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ 2025-26ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿದ ಶ್ರೀ ಬಿಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಭಾಗ್ಯಶ್ರೀ ಪಾಟೀಲ್ ಹಾಗೂ ಅಂಜಲಿ ಬಿರಾದರ್ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಗಣ್ಯರಾದ ಬಸನಗೌಡ ಪಾಟೀಲ್ ಲಿಂಗದಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಿಆರ್ ಪಾಟೀಲರ ಕುಟುಂಬದ ಸದಸ್ಯರು, ಗ್ರಾಮದ ಗಣ್ಯರು, ಮುಖಂಡರು, ಶಾಲೆಯ ಶಿಕ್ಷಕ ವರ್ಗದವರು, ವೈದ್ಯರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಇಷ್ಟು ದೊಡ್ಡವ ಆಗ್ಬೇಕಂತೀನಲ್ಲ, ನನ್ನ ಗಿಡದ ಎಲ್ಲಕ್ಕಿಂತ ದೊಡ್ಡದು ಎತ್ತರ ಆಗ್ಬೇಕಂತ ಒಂದು ಬೀಜ ಅಂತ, ಅದ್ರ ಬಾಜು ಇನ್ನೊಂದು ಬೀಜ ಅಂತ. ಏನಂತ ಅಂದ್ರ, ನನಗ ಈ ಬಿಸಿಲ, ಗಾಳಿ, ಮಳಿ ಆ ತ್ರಾಸ ತಗೊಂಡ್ ಬೇಡ, ನಾನು ಅಷ್ಟೇ ಇರ್ತೀನಿ. ನಾ ಎಷ್ಟು ಬೀಜ ಅದೀನಿ ಅಷ್ಟೇ ಇರ್ತೀನಿ. ಸೊ ಟೈಮ್ ಹೋಗ್ತದ, ಈ ಬೀಜ ಯಾವ್ದು ಗಿಡ ಆಗ್ಬೇಕಂತದ ಅದು ಬೆಳಿತಾನೆ ಹೋಗ್ತದೆ. ಗಾಳಿ ಬರ್ಲಿ, ಮಳಿ ಬರ್ಲಿ, ಸಿಡ್ಲು ಬರ್ಲಿ, ಏನೇ ಬರ್ಲಿ, ಅದು ಕಷ್ಟಪಟ್ಟು ಬೆಳೆದು ದೊಡ್ಡ ಮರ ಆಗ್ತದೆ. ದೊಡ್ಡ ಮರ ಆಗ್ಬಿಟ್ಟು ಹೂವು ಬರ್ತವೆ, ಅದ್ರ ಸುಗಂಧ ಎಲ್ಲರೂ ಲೈಕ್ ಮಾಡ್ತಾರೆ. ಅದರಿಂದ ಹಣ್ಣುಗಳು ಬರ್ತವೆ. ಆ ಹಣ್ಣುಗಳಿಂದ ಮತ್ತೊಂದು 4 ಜನಕ್ಕೆ ಉಪಯೋಗ ಆಗತ್ತೆ. ಅದ್ರ ಎಲಿಗಳು ಬಂದ್ಮೇಲೆ ಅದ್ರ ಎಲಿ ಕೆಳಗಡೆ, ಗಿಡದ ಕೆಳಗಡೆ, ಮರದ ಕೆಳಗಡೆ 4 ಮಂದಿ ಬಿಸಿಲಾಗ ಬಂದು ಆರಾಮ ನಿದ್ದೆ ಮಾಡ್ತಾರೆ. ಅದರಿಂದ ಅವ್ರಿಗೆ ಆನಂದವಾಗತ್ತೆ. ಇದು 1ನೇ ಬೀಜ. 2ನೇ ಬೀಜ ಏನಂತೂ, ನನಗಿದೆ ಯಾವುದು ಕಷ್ಟ ಬೇಡ, ನಾವು ಒಟ್ಟು ನನ್ನ ಪೂರ್ತಿಗೆ ನಾನೇ ನಾವು, ನನ್ ಬೆಳಿದ್ ಬೇಡಾಗೈತಿ ಅಂತ ಅಂದ್ಬಿಟ್ಟು ಆ ಬೀಜ 2ನೇ ಬೀಜಕ್ಕೆ ಏನಾಗುತ್ತೆ, ಒಂದ್ ದಿವಸ ಒಂದು ಪಾರಿವಾಳ ಪಕ್ಷಿ ಒಂದು ಆ ಬೀಜ ತಿಂದ್ಬಿಡೋದು. ಸೊ ಇದ್ರಲ್ಲಿ ನೀವು ಯಾವ ಬೀಜ ಆಗ್ಬೇಕಂತ, 1ನೇ ಬೀಜ ಅಥವಾ 2ನೇ ಬೀಜ? 1ನೇ ಬೀಜ. ಯಾಕಂದ್ರೆ ಜೀವನದಲ್ಲಿ ನೀವು ಈಗ ಒಂದ್ ಎಕ್ಸಾಂಪಲ್, ತಂದೆಯವರು ಬೆಳೆದ್ರು, ಒಂದ್ ದೊಡ್ಡ ಮರ ಆಗ್ಬಿಟ್ಟು, ಆ ಮರದ ಕೆಳಗಡೆ ನಾವು ಬೆಳೆದೇವಿ. ಆ ಮರದ ಕೆಳಗಡೆ ಅವ್ರ ಹಣ್ಣು ಕೊಟ್ಟಿದ್ದು ಎಷ್ಟೋ ಜನಕ್ಕೆ ಅದರದ್ದು ಉಪಯೋಗ ಆಯ್ತು. ಆ ಹಣ್ಣದ ಅವ್ರ ಬೀಜದಿಂದ ಮತ್ತೆ ಎಷ್ಟೋ ಬೀಜಗಳು ಬಂದವು. ಈಗ ನಾವು ಬಂದಿದ್ದೇವೆ. ಈಗ ಅಪ್ಪ ಅವ್ರ ಹತ್ರ ಹೋದ್ರು, ನಾವ್ ಯಾಕೆ ಬರ್ಬೇಕಾಗಿತ್ತು ಇಲ್ಲಿ? ನಮ್ಗೆ ಇಲ್ಲಿ ಬಂದು ಏನ್ ಮಾಡೋದು? ಇಲ್ಲಿ ಬಂದು ನಾವು ಹೋದ್ರೆ ನಮ್ಗೆ ಏನೋ ಬರ್ತಾರ, ಏನೋ ಸಿಗತ್ತೆ. ಆದ್ರೆ ಅದಕ್ಕಿಂತ ದೊಡ್ಡದು ಏನು ಅಂತಂದ್ರೆ, ನಾವು ಬರುವುದು ಎದಕ್ಕಂದ್ರೆ ಅಪ್ಪ ಅವ್ರ ಹೆಸರು ಹೇಳಲಿಕ್ಕೆ ಬಂದಿಲ್ರಿ. ಅಪ್ಪ ಅವ್ರು ಏನೋ ಒಂದು ಗೆರಿ ಹಾಕಿದ್ದಾರೆ, ಅದನ್ನ ನಾವು ಮುಂದೆ ಹೆಂಗ್ ಹೊರಸ್ಬೇಕು. ಯಾಕಂದ್ರೆ ಇಲ್ಲಿ ಮಾಡಿದ್ದ ಇಲ್ಲೆಲ್ಲ ಹಿರಿಯರು ಇವತ್ತೆಲ್ಲ ನೋಡಿದೇವೆ ನೀವು. ಇಷ್ಟೆಲ್ಲ ಹಿರಿಯರಿಗೆ ನಾವು ಸನ್ಮಾನ ಮಾಡಿದೇವಿ. ಯಾಕೆ ಮಾಡಿದೇವಿ ನಿಮ್ಗೆ ಅನಿಸ್ಬೋದು. ಇವತ್ತಿನ ಎಲ್ಲ ವಿದ್ಯೆ ನಿಮ್ಗೆ ಏನ್ ಬೇಕು ಅನ್ನೋದೆಲ್ಲ ಮೊಬೈಲ್ನಾಗ ಸಿಗ್ಬೋದು. ಏನೇ ಒಂದು ಪ್ರಶ್ನೆ ಕೇಳಿದ್ರೆ ಹೇಳ್ಬಿಡುತ್ತೆ, AI ಹೇಳ್ಬಿಡುತ್ತೆ ನಿಮ್ಗೆ. ಏನಂತ ಯಾವ್ದೋ ಒಂದು ಪ್ರಶ್ನೆ ಕೇಳಿದ್ರೆ ಅದು ಹೇಳ್ಬಿಡುತ್ತೆ. ಬಟ್ ಒಂದ್ ದಿವ್ಸ ಬರ್ಬೋದು ನಿಮ್ಗೆ ಏನಂತಂದ್ರೆ, ಹೆಂಗಾದ್ರು ಇದು ಬಂತು, ಕರೋನಾ ಡಿಸೀಸ್ ಬಂದಾಗೆ ಎಲ್ಲಾನು ಬಂದಾಗ್ಬಿಡುತ್ತೆ. ಆ ತರ ನಿಮ್ದು ಇಂಟರ್ನೆಟ್ ಬಂದಾಯ್ತ್ರಪ್ಪ. ನಿಮ್ಗೆ ಯಾವುದೇ ಬಗ್ಗೆ ಏನೇ ಕೇಳಬೇಕು ಅಂದ್ರೆ ಯಾರು ಇಲ್ಲೇ ಇಲ್ಲ ಹೇಳೋರು. ಯಾರು ಹೇಳೋರು ನಿಮ್ಗೆ? ಯಾರು ಹೇಳೋರು ಹೇಳ್ರಿ? ಇದೇ ಹಿರಿಯರೇ ಹೇಳೋರು. ಅಂದ್ರೆ ಹಿರಿಯವರ ಕಡೆ ಇದ್ದ ಎಕ್ಸ್ಪೀರಿಯನ್ಸು ಕಲಿಯೋದು ನಿಮ್ಗೆ ಬಹಳಷ್ಟಿದೆ. ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ದೇವೆ, ಮಾಡರ್ನ್ ಸೈನ್ಸ್ ದವರು ಎಲ್ಲರೂ ಇಲ್ಲ, ಎಲ್ಲ ಮೊಬೈಲ್ ಅಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆ ಕಮ್ಯುನಿಕೇಟೇ ಮಾಡಲ್ಲ, ಅವ್ರ ಜೊತೆ ನಾವು ಮಾತಾಡಂಗೆ ಇಲ್ಲ. ಅದಕ್ಕೆ ಜೀವನದಲ್ಲಿ ಬಹಳ ಅತಿ ಮುಖ್ಯದ ಯಾವುದು ಅಂತಂದ್ರೆ ಟೈಮ್ ಬಹಳ ಮುಖ್ಯ. ನೀವು ನಿಮ್ಮ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ತಾ, ಈಗ ಎಲ್ಲರೂ ನಮ್ ದೇವರು ಒಂದಿಷ್ಟು ವರ್ಷ ಇರ್ತೀರಪ್ಪ ಅಂತ ಹೇಳಿ ಕಳಿಸಿದಾರೆ. ಆ ಇಷ್ಟು ವರ್ಷ ಇರೋದು ನೀವು ಎಷ್ಟು ಚಂದ ಉಪಯೋಗಿಸ್ತೀರಿ ಅದ್ರ ಮೇಲೆ ನಿಮ್ ಜೀವನ ನಡೀತದೆ. ಅದೇ ಚಂದ ನಡೆಸ್ಬೇಕು ಅಂತಂದ್ರೆ ನಿಮ್ಗೆ ಆಯ್ತು, ಅದಕ್ಕೆ ಸಪೋರ್ಟ್ ಅಂದ್ರೆ ದುಡ್ಡು ಬೇಕಂದ್ರೆ ನೀವು ಏನ್ ಮಾಡ್ಬೇಕು, ಕಷ್ಟಪಟ್ಟು ಮುಂದ್ ಬರ್ಬೇಕು. ಸರಿಯಾಗಿ ಸಾಲಿ ಕಲ್ತ್ಬಿಟ್ಟು ನೀವು ಮುಂದ್ ಬರ್ಬೇಕು. ಮುಂದ್ ಬಂದು ಮತ್ತೆ ಹೇಳಿದಲ್ಲ, ಎಲ್ಲಕ್ಕಿಂತ ದೊಡ್ಡದು ನೀವು ಇನ್ನೊಬ್ರಿಗೆ ಏನ್ ಮಾಡ್ತೀರ ಅನ್ನೋದು ಅತಿ ದೊಡ್ಡದು. ನಾ ಏನ್ ಮಾಡ್ಕೊಂಡಿನಿ, ನನ್ಗೇನ್ ಸಿಕ್ಕದ ಅನ್ನೋದು ಅದು 2ನೇ. ಸೊ ಈ ತರ ಒಂದ್ 2 ಮಾತು ಹೇಳಿಬಿಟ್ಟು
ಇಲ್ಲಿ ಬಂದ ಎಲ್ಲ ಹಿರಿಯರಿಗೆ ತುಂಬಾ ಧನ್ಯವಾದಗಳು. ಮಕ್ಕಳಿಗೆ ನೀವೆಲ್ಲರೂ ಚೆನ್ನಾಗಿ ಓದ್ರಿ. ನಮ್ಮ ಶಾಲೆ ನಮ್ಮ ಊರದವರು ಇವತ್ತಾದ್ರೂ ನಾನು ಎಲ್ಲ ನನ್ನ ಹತ್ರ ಯಾವ ಪೇಷಂಟ್ ಬಂದ್ರು ನಾನು ಹೇಳ್ತೀನಿ, ನಾನು ತಾಳಿಕೋಟಿ ಅಂತ ನಮ್ಮ ಲಿಂಗಡಿ ಅಂತ ನಮ್ಮ ಊರು ಬರ್ತಾ ಮುದ್ದೆಗಳದವ್ರು ನಾವು ಅಂತ ಅಂದ್ಬಿಟ್ಟು ಬಹಳ ಪ್ರೀತಿಯಿಂದ ಹೇಳ್ತೀನಿ. ಸೊ ಈ ಭೂಮಿ ತಾಯಿಯನ್ನು ಮರಿಬೇಡ್ರಿ ಎಲ್ಲಿ ಹೋಗುತ್ತೋ. ಮತ್ತೆ ತಾಯಿ ನಿಮ್ಮ ಹತ್ರ ತಾಯಿ ಮೇಲೆ ಪ್ರೀತಿ ತೋರಿಸಿದ್ರೆ ನಿಮ್ ದುಡ್ಡು ಕಡಿಮೆ ಆಗಲ್ಲ. ತಂದಿ ಮಾಡಿದ್ದು ನೀವು ಪಾಲಿಸಿದ್ರೆ ನಿಮಗೆ ಜೀವನದಲ್ಲಿ ನೀವು ಹಿಂದೆ ಉಳಿಲೇ ಇಲ್ಲ. ಅದಕ್ಕೆ ತಂದೆ ತಾಯಿ ಬಹಳ ದೊಡ್ಡವರು. ಯಾವಾಗ್ಲೂ ಅವ್ರು ಏನ್ ಮಾಡಿದಾರೆ ಅನ್ನೋದು ನೀವು ಅವ್ರು ಹಾಕಿದ ಗೆರಿಗಳು ನೀವು ಪಾಲಿಸ್ಕೊಂಡು ಹೋದ್ರೆ ನಿಮ್ಗೆ ಯಾವ್ದು ಜೀವನದಲ್ಲಿ ಕಡಿಮೆ ಬಿಡಲ್ಲ. ಸನ್ಮಾನ ಡಾಕ್ಟರ್ ಅನಿಲ್ ಲಿಂಗದಳ್ಳಿ ಸರ್ ಮಾತು ಕೇಳಿ ನನಗೆ ಬಹಳ ಖುಷಿ ಆಯ್ತು. ಇವತ್ತು ಅವರೊಳಗೊಬ್ಬ ವಾಗ್ಮಿ ಇವತ್ತು ನಾನು ಕಂಡೆ. ಡಾಕ್ಟರ್ ಒಳಗೊಬ್ರು ಟೀಚರ್ ಆದ್ರೆ ಇವತ್ತು ಅವರು ಮುದ್ದು ಮಕ್ಕಳನ್ನ ಕುರಿತು ಬಹಳಷ್ಟು ಮನಮುಟ್ಟುವಾಗಿ ಅವರು ಹೇಳಿದ್ರು. ಅದಕ್ಕೆ ವಿಶೇಷವಾಗಿ ಅವರು ಒಂದು ಚಪ್ಪಾಳೆ ಮೂಲಕ ನಾವು ಒಂದು ಅಭಿನಂದನೆ ಸಲ್ಲಿಸೋಣ. ಇವತ್ತು ತಮ್ಮ ಬದುಕಿನುದ್ದಕ್ಕೂ ಶಿಸ್ತಿನ ಸಿಪಾಯಿ ಅಂತ ಬದುಕಿ ತಮ್ಮ ಆದರ್ಶಗಳಿಂದ ಮುಂದಿನ ಪೀಳಿಗೆಗೆ ಅಸಂಖ್ಯಾತ ಮಕ್ಕಳ ಬಾಳಿಗೆ ಬೆಳಕಾದಂಥವ್ರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ BR ಪಾಟೀಲ್ ಲಿಂಗದಳ್ಳಿ ಸಾಹೇಬ್ರು ಅಂತೇಳಿ ಸಂದರ್ಭದಲ್ಲಿ. ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಬಹಳ ವಿಶೇಷ ಕಾಳಜಿ. ಅವರನ್ನ ಬಹಳ ಹತ್ತಿರದಿಂದ ನೋಡಿವಿ. ಬಹಳ ಸಣ್ಣವರಿದ್ದಾಗಿಂದ ಅವ್ರ ಕೂಡ ನಮ್ದು ಒಡನಾಟ ಇತ್ತು. ಶ್ರೀ ಶ್ರೀ ಸದ್ಗುರು ಸದಾನಂದ ಮಹಾರಾಜರ ಪರಮ ಭಕ್ತರಲ್ಲಿ ಬಹಳ ಮುಖ್ಯವಾದಂತಹ ಭಕ್ತರು ಮಾನ್ಯ BR ಪಾಟೀಲ್ ಲಿಂಗದಳ್ಳಿ ಸಾಹೇಬ್ರು ಇದ್ರು. ನಮಗ್ 3 ಹೊತ್ತು ಪ್ರಸಾದ ಸಾಹೇಬ್ರ ಮನೆಯಿಂದ ನಮ್ಮ ಮಠಕ್ಕೆ ಬರ್ತಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ. ಅಷ್ಟೇ ಅಲ್ಲದೆ ಮಹಾನ್ ವ್ಯಕ್ತಿ ಎಷ್ಟು ಚೆನ್ನಾಗಿ ಬದುಕನ್ನ ಕಟ್ಟಿಕೊಂಡು ಮುಂದಿನ ಒಂದು ಪೀಳಿಗೆಗೆ ದಾರಿದೀಪ ಆಗ್ಬೋದು. ನೋಡ್ರಿ ಇವತ್ತು ಈ ಒಂದು ಶಾಲೆ, ಈ ಶಾಲೆಯಿಂದ ಎಷ್ಟೋ ಸಾವಿರಾರು ಮಕ್ಕಳು ಹೋಗ್ತಾರೆ. ಯಾರೋ ಇಂಜಿನಿಯರ್ ಆಗ್ತಾರ, ಸೈಂಟಿಸ್ಟ್ಗಳು ಆಗ್ತಾರ, ಡಾಕ್ಟರ್ಗಳು ಆಗ್ತಾರ. ಅಂತ ಒಂದು ಭವ್ಯ ಒಂದು ಊರನ್ನ ಕಟ್ಟಲಿಕ್ಕೆ, ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಒಂದು ಅದ್ಭುತವಾದಂತಹ ಅವರು ಮಾಡಿದ ಕಾರ್ಯ ಇದು ಸೂರ್ಯ ಚಂದ್ರ ಇರುವವರೆಗೂ ನಾವು ಕಾಣಕ್ ಸಾಧ್ಯದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅಂತ ಮಹನೀಯರನ್ನ ನೆನೆಸುವುದೇ ಒಂದು ಸೌಭಾಗ್ಯ. ಅದಕ್ಕೆ ಆ ಒಂದು ಮಹನೀಯರ ನೆನಪಿನಲ್ಲಿ ಅವರ ಕುಟುಂಬ ವರ್ಗದವರು, ಆ ತುಂಬು ಕುಟುಂಬ ಏನಿ ಒಂದು ಕಾರ್ಯ ಮಾಡ್ತಾ ಇದೆಯಲ್ಲ, ಆರೋಗ್ಯ ಅಂದ್ರೆ ಡಾಕ್ಟರ್ ಪ್ರಭುವರು ಯಾವತ್ತು ಒಂದು ಮಾತು ಹೇಳ್ತಿರ್ತಾರ, ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ ಅಂತ. ಅದಕ್ಕೆ ಒಬ್ಬ ಮನುಷ್ಯನ ಕಡೆ ಎಷ್ಟು ದುಡ್ಡದ, ಎಷ್ಟು ಆಸ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಮನುಷ್ಯ ತನ್ನ ಬದುಕಿನ ಉದ್ದಕ್ಕೂ ಎಷ್ಟು ಆರೋಗ್ಯವಂತವಾಗಿ ಯಾವುದೇ ರೋಗ ರುಜಿನಗಳಿಂದ ಬದುಕಲ್ಲ, ಅವ ನಿಜವಾದ ಶ್ರೀಮಂತ ಅಂತ ಹೇಳಿ ಹೇಳ್ತಿರ್ತಾರ. ಅದಕ್ಕೆ ನಾವು ಹುಟ್ಟಿ ಬೆಳೆದಂತಹ ಊರಿಗೋಸ್ಕರ ಏನಾದರೂ ಮಾಡಬೇಕು. ಇಲ್ಲಿ ಜನರ ಆರೋಗ್ಯವನ್ನ ಕಾಯುವಂತಹ, ರಕ್ಷಣೆ ಹೊತ್ತಂತಹ ಲಿಂಗದಳ್ಳಿ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ನೀವೇ ಅನಿಲ್ ಡಾಕ್ಟರ್ ನಾವು ಭೇಟಿ ಆಗ್ಬೇಕಂದ್ರೆ 2 ದಿನ ಬೇಕು. ಬೆಳಗಾವಿಗೆ ಹೋಗಿ ಪಾಳೆ ಸಿಕ್ಕು, ಇಲ್ಲೇ ಪ್ರಭುಗೌಡ ಸರ್ ನಮ್ಮ ಹಾಸ್ಪಿಟಲ್ ಬಂದ್ರೆ ಇಲ್ಲಿನೂ ಸಿಕ್ಕಾಪಟ್ಟಿ ರಶ್ ಇರ್ತದೆ. ಕರೇಕಲ್ ಸರ್ ಉದ್ಯೋಗ ಅವರು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿನೂ ಸಿಕ್ಕಾಪಟ್ಟಿ ರಶ್ ಇರ್ತದೆ. ಈ ಎಲ್ಲ ಏನು ವೈದ್ಯರದವ್ರು ಇಂಥ ವೈದ್ಯಕೀಯ ಸೇವೆಯನ್ನ ನಿಮ್ಮ ಮನೆ ಬಾಗಿಲಿಗೆ ತಂದಾರೆ ಇವತ್ತು. ಅದಕ್ಕೆ ದಯಮಾಡಿ ಎಲ್ಲ ಹಿರಿಯರು ಏನಾದ್ರೆ ಎಲ್ಲರಿಗೂ ವಯಸ್ಸಾದ್ಮೇಲೆ ಸಮಸ್ಯೆಗಳು ಭಾಳ ಬರ್ತಾವೆ. ಕಣ್ಣಿನ ಸಮಸ್ಯೆ ಬರೋದು 50-60 ವಯಸ್ಸಾದ್ಮೇಲೆ ಬರ್ತದೆ. ಮೊಣಕಾಲ ಯಾವುದೇ ರೀತಿ ಸಮಸ್ಯೆಗಳು ಬರ್ತಾವೆ. ಅದಕ್ಕೆ ತಾವು ಅತ್ಯಂತ ಶಾಂತ ರೀತಿಯಿಂದ ಈ ಶಿಬಿರವನ್ನ ಯಶಸ್ವಿಗೊಳಿಸ್ರಿ. ನಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಸಾಯಂಕಾಲ ತಾನಿದ್ದು ಎಲ್ಲರನ್ನ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಎಲುಬು ಕೀಲೆಗಳಿಗೆ ಸಂಬಂಧಪಟ್ಟಂಗ ಡಾಕ್ಟರ್ ಅನಿಲ್ ಲಿಂಗದಳ್ಳಿ ಅವರು, ಅತ್ರೇಶ್ ಅವರು ನಿಮಗೆ ಅದ್ರ ಬಗ್ಗೆ ಎಲ್ಲ ಉಪಚಾರವನ್ನ ಮಾಡ್ತಾರ. ಕಣ್ಣಿಗೆ ಸಂಬಂಧಪಟ್ಟಂಗೆ ಏನದ ಎಲ್ಲರನ್ನು ನಾವು ಇವತ್ತು ಚೆಕ್ ಮಾಡ್ತೀವಿ. ಯಾರು ಈ ಶಿಬಿರದೊಳಗ ಕಣ್ಣಿನ ಪೊರೆ ಅದ ಅಂತವ್ರಿಗೆ ಸಂಪೂರ್ಣವಾಗಿ ಉಚಿತವಾದಂತಹ ಶಸ್ತ್ರಚಿಕಿತ್ಸೆಯನ್ನ ನಾವು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮಗೆ ಯಾವುದೇ ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ
ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333687.